ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ರೂ ಕೂಡ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆಯಾ? ಫ್ಯಾಮಿಲಿ ಇದೆ, ಜಾಬ್ ಇದೆ, ಮನಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ, ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ. ಬಟ್ ಸ್ಟಿಲ್ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ನಿಮ್ಮೊಳಗಿಂದ ಒಂದು ಪ್ರಶ್ನೆ ಅಗೈನ್ ಅಂಡ್ ಅಗೈನ್ ಕಾಡುತ್ತಾ ಇದೆ. ಇಷ್ಟೇನಾ ನನ್ ಜೀವನ? ನನ್ ಜೀವನಕ್ಕೆ ಏನಾದ್ರೂ ಅರ್ಥ ಇದ್ಯಾ? ನಾನ್ ಯಾಕಿಲ್ಲಿ ಹುಟ್ಟಿದೀನಿ? ಈ ಜಗತ್ತಿಗೆ ನನ್ನಿಂದ ಏನಾದ್ರೂ ಒಳ್ಳೇದನ್ನ ಮಾಡೋದಿಕ್ ಸಾಧ್ಯ ಆಗತ್ಯಾ? ಅಥವಾ ಸಾಧ್ಯ ಆಗತ್ತಾ? ಹಾಗಾದ್ರೆ ಬಹುಶಃ ನಿಮ್ಮ ಪ್ರಾಬ್ಲಮ್ ನಿಮ್ಮ ಒಂದು ಸೋಲ್ ಕಾಲಿಂಗ್, ಸೋಲ್ ಪರ್ಪಸ್. ನಿಮ್ಮ ಸೋಲ್ ಹೇಳ್ತಾ ಇದೆ, ನನ್ನ ಕಡೆಯೂ ಸ್ವಲ್ಪ ಗಮನ ಕೊಡು, ನನ್ಗೂ ಕೂಡ ಒಂದು ಉದ್ದೇಶ ಇದೆ, ನಾನು ಇಲ್ಲಿ ಬಂದಿರೋದು ಒಂದು ಉದ್ದೇಶವನ್ನ ಫುಲ್ಫಿಲ್ ಮಾಡೋದಿಕ್ಕೆ. ಸೊ ಎಸ್, ಇವತ್ತು ನಾವು ಮಾತಾಡ್ತಾ ಇದೀವಿ ನಮ್ಮ ಸೋಲ್ ಪರ್ಪಸ್ ಗೆ ರಿಲೇಟೆಡ್ ಆಗಿ. ಅದನ್ನ ಹೇಗೆ ಗುರುತಿಸಬಹುದು, ನಿಮ್ಮ ಒಂದು ಡಿವೈನ್ ಕನೆಕ್ಷನ್ ಅನ್ನ ಹೇಗೆ ಸಾಧಿಸ್ಕೊಳ್ಳೋ ಅಂತದ್ದು, ನಿಮ್ಮ ಜೀವನದ ಒಂದು ಉದ್ದೇಶವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲವನ್ನ ಈ ದಿನದ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅಂಡ್ ವಿಡಿಯೋನ ಕೊನೆಯವರೆಗೆ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮ್ಮ ಸೋಲ್ ಪರ್ಪಸ್ ಅನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನೀವು ಮಾಡಬಹುದಾದಂತ ಒಂದು ಪವರ್ಫುಲ್ ಎಕ್ಸರ್ಸೈಸ್ ಅನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇದಾಗಿ ಈ ಸೋಲ್ ಪರ್ಪಸ್ ಅಂದ್ರೆ ಏನು? ಮೊದಲು ಒಂದು ಮಿಸ್ಕನ್ಸೆಪ್ಷನ್ ಅನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೋಲ್ ಪರ್ಪಸ್ ಅಂದ್ರೆ ನಿಮ್ಗೆ ಒಂದು ದೊಡ್ಡ ಮಿಷನ್ ಏನೋ ಇರ್ಬೇಕಂತ ಇಲ್ಲ. ನೀವು ತುಂಬಾ ಫೇಮಸ್ ಆಗ್ಬೇಕು ಅಂತೇನಿಲ್ಲ. ನೀವು ಸಾವಿರಾರು ಜನರನ್ನ ಬದಲಾಯಿಸ್ಬೇಕು ಅಂತ ಏನು ಇಲ್ಲ. ಅದು ಸೋಲ್ ಪರ್ಪಸ್ ತುಂಬಾ ಸಿಂಪಲ್. ನನ್ನ ಜೀವನದ ಮೂಲಕ ನಾನು ಯಾವ ರೀತಿಯ ಮೌಲ್ಯವನ್ನ ನಾನು ಈ ಒಂದು ಜಗತ್ತಿಗೆ ನೀಡೋದಿಕ್ಕೆ ಬಯಸ್ತಾ ಇದ್ದೀನಿ, ಇಷ್ಟೇ ಸೋಲ್ ಪರ್ಪಸ್. ಅಂಡ್ ಇನ್ನೊಂದು ಥಿಂಗ್ ಅನ್ನ ನಾನು ಇಲ್ಲಿ ಹೇಳೋದಾದ್ರೆ, ಅದು ನಿಮ್ಮ ಪ್ರೊಫೆಷನ್ ಆಗಿರ್ಬೋದು. ಹಾಗಂದ ಮಾತ್ರಕ್ಕೆ ನಿಮ್ಮ ಪ್ರೊಫೆಷನ್ ಮಾತ್ರನೇ ಆಗಿರ್ಬೇಕು ಅಂತ ಏನಿಲ್ಲ. ನೀವೊಬ್ಬ ಟೀಚರ್, ಮಕ್ಕಳ ಜೀವನವನ್ನ ನೀವು ಬದಲಾಯಿಸಬಹುದು. ನೀವೊಬ್ಬ ತಾಯಿ, ನಿಮ್ಮ ಮಕ್ಕಳ ಸುರಕ್ಷತೆ, ಪ್ರೀತಿಯ ವಾತಾವರಣ ನೀವು ಕೊಡ್ಬಹುದು. ನೀವೊಬ್ಬ ಬಿಸ್ನೆಸ್ ಲೇಡಿ ಆಗಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಮ ಅಂಡರ್ ಅಲ್ಲಿ ಉದ್ಯೋಗಿಗಳನ್ನ ಸೃಷ್ಟಿಸಬಹುದು. ಯಾರಿಗೆಲ್ಲ ಕೆಲಸದ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ನೀವು ಕೆಲಸವನ್ನ ಕೊಡುವಂತದ್ದಾಗಿರ್ಬೋದು. ನೀವೊಬ್ಬ ಹೀಲರ್ ಆಗಿದ್ದೀರಾ ಅಂದ್ರೆ ಜನರಿಗೆ ಹೀಲಿಂಗ್ ಜರ್ನಿಯಲ್ಲಿ ಸಪೋರ್ಟ್ ಮಾಡುವಂತದ್ದಿರ್ಬೋದು. ನೀವೊಬ್ಬ ಆರ್ಟಿಸ್ಟ್ ಆಗಿದ್ದೀರಾ ಅಂದ್ರೆ ಜನರ ಮನಸ್ಸಿನ ಭಾವನೆಗಳಿಗೆ ನೀವೊಂದು ರೂಪವನ್ನ ಕೊಡುವಂತದ್ದಿರ್ಬೋದು. ಒಬ್ಬ ಸಾಮಾನ್ಯ ಮಹಿಳೆ ಕೂಡ ತನ್ನ ಕುಟುಂಬದಲ್ಲಿ ಒಂದು ಹೊಸ ಜನರೇಷನ್ ಆಫ್ ಎಮೋಷನಲಿ ಹೆಲ್ದಿ ಪೀಪಲ್ ಬೆಳೆಸಬಹುದು. ಯಸ್, ಇಷ್ಟು ವರ್ಷಗಳಿಂದ ಅಥವಾ ಇಷ್ಟು ಶತಮಾನಗಳಿಂದ ಈ ಒಂದು ಎಮೋಷನಲ್ ಕಂಡೀಷನಿಂಗ್ಸ್ ಏನೆಲ್ಲ ಬಂದಿದೆ ಅದನ್ನ ಬ್ರೇಕ್ ಮಾಡಿ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಹೊಸ ಒಂದು ಹೆಲ್ದಿ ವೇ ಆಫ್ ಲೈಫ್ ಅನ್ನ ಬದುಕೋದನ್ನ ನೀವು ಕಲಿಸ್ಬಹುದು. ಸೊ ಇದೆಲ್ಲವೂ ಕೂಡ ಪರ್ಪಸ್ ತುಂಬಾ ದೊಡ್ಡದು ಅಂತೇನಿಲ್ಲ. ಆದರೆ ನೀವು ಈ ಒಂದು ಭೂಮಿ ಮೇಲೆ ಜನ್ಮ ತಗೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ರೀತಿಯಲ್ಲಿ ಈ ಎಲ್ಲವೂ ಕೂಡ ನಿಮ್ಮ ಜೀವನವನ್ನ ಸಾರ್ಥಕ ಮಾಡುತ್ತೆ. ನಿಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಅನ್ನೋದನ್ನ ಸಿಗೋ ರೀತಿಯಲ್ಲಿ ಮಾಡ್ತಾ ಹೋಗುತ್ತೆ. ಸೊ ಪರ್ಪಸ್ ದೊಡ್ಡದಾಗಿರ್ಲೇಬೇಕು ಅಂತೇನಿಲ್ಲ. ನಿಮಗೆ ಅದು ಅರ್ಥಪೂರ್ಣವಾಗಿದ್ರೆ ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವನ್ನ ಕೊಟ್ರೆ ಅದೇ ನಿಮ್ಮ ಒಂದು ಪರ್ಪಸ್ ಆಗಿರುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಥಿಂಗ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ತುಂಬಾ ಜನ ಅನ್ಕೊಳ್ತಾರೆ ನನ್ನ ಸೋಲ್ ಪರ್ಪಸ್ ಅಂತ ಅಂದ್ರೆ ಇಡೀ ಒಂದು ಜೀವನಕ್ಕೆ, ಇಡೀ ಒಂದು ಈ ನನ್ನ ಜನ್ಮಕ್ಕೆ ಒಂದೇ ಪರ್ಪಸ್ ಅಂತ. ಆ ರೀತಿ ಏನೂ ಇರೋದಿಲ್ಲ. ನಿಮ್ಮ ಪರ್ಪಸ್ ಗಳು ಪ್ರತಿದಿನ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಬದಲಾಗ್ತಾ ಹೋಗ್ಬೋದು. ಜಸ್ಟ್ ಲೈಕ್ ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಪರ್ಪಸ್ ಈ ಕ್ಷಣಕ್ಕೆ ನಿಮಗೆ ಈ ಒಂದು ಸೋಲ್ ಪರ್ಪಸ್ ಗೆ ರಿಲೇಟೆಡ್ ಆಗಿ ಎಷ್ಟು ಜ್ಞಾನವನ್ನ ನನ್ನ ಕೈಲಿ ಕೊಡಕ್ ಸಾಧ್ಯ ಆಗುತ್ತೋ ಅಷ್ಟನ್ನ ಕೊಡುವಂತದ್ದು ನನ್ನ ಪರ್ಪಸ್. ಇನ್ನ ನೆಕ್ಸ್ಟ್ 1 hour ಹೋಯ್ತು ಅಂತ ಅಂದ್ರೆ ನೆಕ್ಸ್ಟ್ ಆ ಒಂದು ಟೈಮ್ ಅಲ್ಲಿ ನಾನು ಯಾವ್ದಾದ್ರು ಕನ್ಸಲ್ಟೇಷನ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಅವರಿಗೆ ಅವರ ಜೀವನಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಕೊಡುವಂತದ್ದು, ಅವರ ಒಂದು ಜೀವನಕ್ಕೆ ಬೇಕಾದಂತ ದಾರಿಯನ್ನ ತೋರಿಸುವಂತದ್ದು ನನ್ನ ಪರ್ಪಸ್ ಆಗಿರುತ್ತೆ. ನೆಕ್ಸ್ಟ್ ಅದಾದ ನಂತರ ಫ್ಯಾಮಿಲಿಗೆ ರಿಲೇಟೆಡ್ ಆಗಿ ನನ್ನ ಪರ್ಪಸ್ ಏನೋ ಬದಲಾಗತ್ತೆ. ಸೊ ಹಾಗಾಗಿ ಪರ್ಪಸ್ ಅನ್ನುವಂಥದ್ದು ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅಂಡ್ ನಾವು ಈಗ ನೋಡೋಣ, ವೈ ಆಮ್ ಐ ಹಿಯರ್, ನಾನ್ ಇಲ್ಲಿ ಯಾಕಿದ್ದೀನಿ. ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಾನ್ ಯಾಕಿಲ್ಲಿದ್ದೀನಿ, ನಾನ್ ಯಾಕಿಲ್ಲಿ ಬದುಕಿದ್ದೀನಿ. ನೀವು ಬದುಕಿರೋದು ಬರೀ ಕಷ್ಟ ಅನ್ಭವಿಸೋದಿಕ್ಕ, ಬರೀ ನೋವು ಅನ್ಭವಿಸೋದಿಕ್ಕ, ನನ್ ಜೀವನನೇ ಹಿಂಗಾಗೋಯ್ತು, ನರಕದಲ್ಲಿ ಇದ್ದೀನಿ ಅಂತ ಬರೀ ಹತ್ಕೊಂಡು ಜೀವನ ನಡೆಸೋದಿಕ್ಕ?
ಈ ಪ್ರಶ್ನೆಗೆ ನೀವು ತಕ್ಷಣ ಆನ್ಸರ್ ಕೊಡ್ಬೇಕು ಅಂತ ಏನಿಲ್ಲ. ಅದರ ಬದಲು ನಿಮ್ಮ ಜೀವನವನ್ನ ಸ್ವಲ್ಪ ಹಿಂದಕ್ ನೋಡಿ. ಸೊ ಎರಡನೇದಾಗಿ ನೋಡೋಣ, ವೈ ಆಮ್ ಐ ಹಿಯರ್? ನಾನ್ ಇಲ್ಲಿ ಯಾಕಿದ್ದೀನಿ, ನಾನ್ ಇಲ್ಲಿ ಯಾಕೆ ಬದುಕಿದ್ದೀನಿ? ಈ ಪ್ರಶ್ನೆಯನ್ನ ನಿಮ್ಗೆ ನೀವು ಕೇಳ್ಕೊಳ್ಳಿ. ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾದ್ರೆ ಒಂದನ್ನ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತಾ ಇದ್ದೀನಿ. ನೀವಿಲ್ಲಿರೋದು ಬರೀ ಕಷ್ಟ ಅನ್ಭವಿಸೋದಿಕ್ಕ, ಬರೀ ನೋವಲ್ಲಿ ಇರೋದಿಕ್ಕ, ಬರೀ ಬೇರೆಯವರ ಒಂದು ಸೇವೆ ಮಾಡ್ಕೊಂಡು ನನ್ ಜೀವನ ಬರೀ ಕಂಪ್ಲೀಟ್ಲಿ ತ್ಯಾಗ ಆಗೋಯ್ತು ಅನ್ಕೊಂಡು ಬದುಕೋದಿಕ್ಕ ಗೊಣಗಾಡ್ಕೊಂಡು, ನಾನ್ ಇಲ್ಲಿ ಯಾಕಿದ್ದೀನಿ? ಈ ಕ್ವಶನಿಗೆ ನೀವು ತಕ್ಷಣ ಆನ್ಸರ್ ಮಾಡ್ಬೇಕು ಅಂತ ಏನಿಲ್ಲ. ಅದ್ರ ಬದಲು ನಿಮ್ಮ ಜೀವನವನ್ನ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವ ವಿಷಯಗಳು ಮತ್ತೆ ಮತ್ತೆ ಬಂದಿವೆ, ಯಾವ ಸಮಸ್ಯೆಗಳು ನೀವು ಎದುರಿಸ್ತಿದ್ದೀರಾ ಈ ಹಿಂದೆ, ಯಾವ ನೋವುಗಳು ನಿಮ್ಮನ್ನ ಬಲಿಷ್ಠರನ್ನಾಗಿಸಿವೆ, ಯಾವ ಅನುಭವಗಳು ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿವೆ, ಯಾವೆಲ್ಲ ವಿಷಯಗಳು ಬಗ್ಗೆ ನೀವು ಗಂಟೆ ಗಂಟೆ ಮಾತಾಡಬಹುದು, ಯಾವ ಒಂದು ಅನ್ಯಾಯವನ್ನ ನೋಡಿದಾಗ ನಿಮ್ಮೊಳಗೆ ಬೆಂಕಿ ಹತ್ಕೊಂಡಾಗೆ ಆಗತ್ತೆ, ದಟ್ ಈಸ್ ನಿಮ್ಮನ್ನ ಟ್ರಿಗರ್ ಮಾಡುತ್ತೆ. ಇವೆಲ್ಲವೂ ಕೂಡ ಕ್ಲೂಗಳು ನಿಮ್ಗೆ. ನಿಮ್ಮ ಪರ್ಪಸ್ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸೋದ್ರಿಂದಲೇ ರೂಪುಗೊಳ್ಳುತ್ತೆ. ಯಸ್, ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಅನುಭವಿಸ್ತಾ ಇದ್ದೀರಾ ಅದರಿಂದಲೇ ನಿಮ್ಮ ಪರ್ಪಸ್ ರೂಪುಗೊಳ್ತಿರತ್ತೆ. ನಾನ್ ಇದನ್ನ ನನ್ನ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಸೋ ದಟ್ ಇನ್ಯಾರು ಕೂಡ ಇದರಿಂದ ಈ ರೀತಿಯಲ್ಲಿ ಸಫರ್ ಆಗೋದು ಬೇಡ. ದಟ್ ಈಸ್ ಯುವರ್ ಪರ್ಪಸ್. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಪರ್ಪಸ್ ಓಪನ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಯುವರ್ ಪೇನ್ ಕ್ಯಾನ್ ಬಿಕಮ್ ಯುವರ್ ಪರ್ಪಸ್. ಯಸ್, ಇದು ಒಂದು ಪವರ್ಫುಲ್ ಸತ್ಯ. ನೀವು ಅನುಭವಿಸಿದಂತ ಪ್ರತಿಯೊಂದು ನೋವು ಕೂಡ ನಿಮ್ಮ ಪರ್ಪಸ್ ಆಗ್ಬೇಕು ಅಂತ ಏನಿಲ್ಲ. ಆದ್ರೆ ಕೆಲವೊಮ್ಮೆ ನಾವು ದಾಟಿ ಬಂದಂತ ಕಷ್ಟ ನಮ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡುತ್ತೆ. ಉದಾಹರಣೆಗೆ ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ನೀವೊಮ್ಮೆ ಎಮೋಷನಲಿ ಡಿಪೆಂಡೆಂಟ್ ಆಗಿರ್ತೀರಾ, ನೀವು ಅದರಿಂದ ಹೊರ ಬರ್ತೀರಾ. ಆಗ ಯಾರಾದ್ರೂ ಅದೇ ಸ್ಟ್ರಗಲ್ ಅಲ್ಲಿ ಇದ್ದಾಗ ನಿಮ್ಗನ್ಸುತ್ತೆ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಅದ್ ನನ್ಗೆ ಗೊತ್ತಾಗ್ತಾ ಇದೆ, ಅವ್ರವ್ರ ಲೈಫ್ ಅಲ್ಲಿ ಕಷ್ಟಗಳೇನು ನನ್ಗೆ ಅರ್ಥ ಆಗ್ತಾ ಇದೆ, ಅವ್ರು ಯಾವ ಭಯಗಳ ಕಾರಣದಿಂದ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ನನಗ್ ಗೊತ್ತು, ಅವ್ರ ಲೈಫ್ ಅಲ್ಲಿ ಏನೆಲ್ಲ ಓವರ್ ಥಿಂಕಿಂಗ್ಸ್ ಇದೆ ನನಗ್ ಗೊತ್ತು. ಸೊ ಇದ್ರ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನಾನು ಶೇರ್ ಮಾಡೋದಾದ್ರೆ, ನೀವು ಒಮ್ಮೆ ಎಮೋಷನಲ್ ಡಿಪೆಂಡೆಂಟ್ ಆಗಿ ಬದುಕಿರ್ತೀರಾ, ಅಥವಾ ಒಂದು ಕೆಲ್ಸ ಇಲ್ದೆ, ಕೈಯಲ್ಲಿ ದುಡ್ಡು ಇಲ್ದೆ, ಯಾರು ಹೆಲ್ಪ್ ಮಾಡದೆ ಇರೋಂತ ಒಂದು ಸಿಚುಯೇಷನ್ ಅನ್ನ ನೀವು ಓವರ್ಕಮ್ ಮಾಡಿರ್ತೀರಾ. ಅದೇ ರೀತಿ ಯಾರು ಸ್ಟ್ರಗಲ್ ಮಾಡ್ತಿರ್ತಾರೋ ಅವರ ಪೊಸಿಷನ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿರತ್ತೆ. ನೀವು ಅವ್ರು ಅನುಭವಿಸಿರುವಂತ ನೋವನ್ನ ಆಲ್ರೆಡಿ ಅನುಭವಿಸಿ ಈಚೆ ಬಂದಿರ್ತೀರಾ. ಆ ಟೈಮ್ ಅಲ್ಲಿ ಆಗುವಂತ ಅವಮಾನಗಳನ್ನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಈಚೆ ಬಂದಿರ್ತೀರಾ. ಅಂಡ್ ಪ್ರತಿಯೊಂದು ಕಷ್ಟವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಈಚೆ ಬಂದಿರ್ತೀರಾ. ಅವರು ಎಕ್ಸಾಕ್ಟ್ಲಿ ಏನ್ ಗೋತ್ರು ಮಾಡ್ತಾ ಇದಾರೆ ಅದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ತಿರತ್ತೆ. ಈಗ ಬೇರೆ ಯಾರು ಆ ಸ್ಟ್ರಗಲ್ ಅಲ್ಲಿ ಇದ್ದಾರೆ ಅವರಿಗೆ ನೀವು ಶಕ್ತಿಯನ್ನ ಕೊಡಬಲ್ರಿ, ಅವರಿಗೆ ನೀವು ದಾರಿ ದೀಪ ಆಗಿರ್ತೀರಾ. ನೀವು ಅನುಭವಿಸಿದಂತ ರಿಜೆಕ್ಷನ್ ಆ ಟೈಮ್ ಅಲ್ಲಿ ನೀವು ಯಾವ ರೀತಿ ಅದನ್ನ ಓವರ್ಕಮ್ ಮಾಡಿದ್ರಿ, ಯಾವ ರೀತಿಯಲ್ಲಿ ನಿಮ್ಮ ಒಂದು ಆ ಒಂದು ಸೋಲು ನಿಮ್ಮ ಗೆಲುವನ್ನ ತಂದ್ಕೊಡ್ತು, ಅದು ಪರ್ಪಸ್. ಅದು ನಿಮ್ಮ ಒಂದು ಜೀವನದ ಉದ್ದೇಶವನ್ನ ಕ್ರಿಯೇಟ್ ಮಾಡತ್ತೆ. ಸೊ ನಿಮ್ಮ ಪೇನ್ ನಿಮ್ಮ ಐಡೆಂಟಿಟಿ ಆಗ್ಬೇಕಾಗಿಲ್ಲ, ಆದ್ರೆ ನಿಮ್ಮ ವಿಸ್ಡಮ್ ಅದಾಗಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ನಾನ್ ನಿಮ್ಗೆ ಕೊಡೋದಾದ್ರೆ, ನೀವು ಎಮೋಷನಲಿ ಡಿಪೆಂಡೆಂಟ್ ಆಗಿರ್ತೀರಾ ಅಂತ ಅನ್ಕೊಳ್ಳೋಣ. ಜಸ್ಟ್ ನಾನು ಇಲ್ಲಿ ನನ್ನ ಎಕ್ಸಾಂಪಲ್ ಅನ್ನೇ ತಗೊಳ್ತಾ ಇದ್ದೀನಿ. ಓಕೆ, 10 years 15 years ಬ್ಯಾಕ್ ನಾನ್ ಕಂಪ್ಲೀಟ್ಲಿ ಎಮೋಷನಲಿ ಡಿಪೆಂಡೆಂಟ್ ಆಗಿರ್ತಾ ಇದೆ. ಅಂಡ್ ಅದರಿಂದ ಹೊರ ಬರೋದಿಕ್ಕೆ ಮುಂಚೆ ಏನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ಭಯಗಳಿರ್ಬೋದು, ಆ ಸ್ಟ್ರಗಲ್ಗಳಿರ್ಬೋದು, ಅವಮಾನಗಳು, ರಿಜೆಕ್ಷನ್, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ಗೆ ಇದ್ರಿಂದ ಈಚೆ ಬರೋಕ್ ಆಗ್ತಾ ಇಲ್ಲ, ಈ ಎಲ್ಲವನ್ನ ಫೇಸ್ ಮಾಡಿ ಇದರಿಂದ ನಾ ಈಚೆ ಬಂದಿದ್ದೀನಿ. ಸೊ ಈಗ ಬೇರೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಸಿಚುಯೇಷನ್ ಅಲ್ಲಿ ಸಿಕ್ಕಾಕೊಂಡಾಗ ಅವರು ಎಕ್ಸಾಕ್ಟ್ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆ ಒಂದು ಕಾರಣದಿಂದ ಯಾವ ಪ್ಯಾಟರ್ನ್ ಅಲ್ಲಿ ಅವರು ಸ್ಟಕ್ ಆಗಿದ್ದಾರೆ, ಯಾಕೆ ಅವ್ರಿಗೆ ಮುಂದೆ ದಾರಿ ಕಾಣಿಸ್ತಾ ಇಲ್ಲ, ಇದು ಕ್ಲಿಯರ್ ಆಗಿ ನನಗೆ ಗೊತ್ತಾಗ್ತಿರುತ್ತೆ. ಬಿಕಾಸ್ ಆಲ್ರೆಡಿ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ದಟ್ ಅವರಿಗೆ ಒಂದು ಧೈರ್ಯ ಕೊಡೋದಿಕ್ಕೆ ಐ ಆಮ್ ಅ ರೈಟ್ ಪರ್ಸನ್. ಅಂಡ್ ಅವರು ಅನುಭವಿಸಿದಂತ ರಿಜೆಕ್ಷನ್ಸ್ ಗಳು, ಅವಮಾನಗಳು, ಅದನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು, ಐ ಕ್ಯಾನ್ ಗೈಡ್ ದೇಮ್. ಸೊ ನನ್ನ ಒಂದು ಪೇನ್ ನನ್ನ ಐಡೆಂಟಿಟಿ ಆಗ್ಬೇಕಾಗಿಲ್ಲ, ಅದು ನನ್ನ ಒಂದು ವಿಸ್ಡಮ್, ನನ್ನ ಜ್ಞಾನ ಆಗಿದೆ. ಅದೇ ರೀತಿಯಲ್ಲಿ
ನೀವು ಈ ಹಿಂದೆ ಏನೆಲ್ಲ ಅನುಭವಿಸಿದ್ದೀರಾ ಅಥವಾ ಏನೆಲ್ಲದ್ರಲ್ಲಿ ಗೋತ್ರು ಮಾಡಿದೀರಾ, ಪ್ರತಿಯೊಂದು ಕೂಡ ನಿಮ್ ಪರ್ಪಸ್ ಆಗ್ಲೇಬೇಕು ಅಂತ ಏನಿಲ್ಲ. ಬಟ್ ಯಾವ ಒಂದು ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಕಾಡ್ತಾ ಇದೆ, ಯಾವ ಒಂದು ಕೆಲ್ಸವನ್ನ ನಾನ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ, ಆ ಪೈನ್ ಅದಕ್ಕೆ ರಿಲೇಟೆಡ್ ಆಗಿ ನೀವು ಈ ಹಿಂದೆ ಅನುಭವಿಸಿರುವಂತದ್ದು ನಿಮಗೆ ಜ್ಞಾನವಾಗಿ ಕೊಡುತ್ತೆ, ನಿಮ್ಮನ್ನ ದಾರಿ ದಿಕ್ಕವಾಗಿ ತಗೊಂಡ್ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ನೋಡೋದಾದ್ರೆ, ನಿಮ್ಮ ನೋವುಗಳೇ ನಿಮ್ಗೆ ಕ್ಲೂ ಕೊಡ್ಬೇಕು ಅಂತ ಏನಿಲ್ಲ. ನಿಮ್ಮ ಆಸಕ್ತಿಗಳು ಕೂಡ ನಿಮ್ಗೆ ಕ್ಲೂ ಅನ್ನ ಕೊಡಬಹುದು. ಎಸ್, ನೀವು ಏನೋ ಅನುಭವಿಸಿನೇ ನೀವು ಕ್ಲೂ ತಗೋಬೇಕು, ನಿಮ್ಮ ಪರ್ಪಸ್ ಅನ್ನ ಕಂಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಆಸಕ್ತಿಗಳು ನಿಮ್ಗೆ ಏನ್ ಇಂಟ್ರೆಸ್ಟ್ ಕೊಡುತ್ತೆ, ನಿಮ್ಗೆ ಏನ್ ಕೆಲಸ ಮಾಡೋದಿಕ್ಕೆ ಆಸೆ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ, ಅದರ ರಿಲೇಟೆಡ್ ಆಗಿ ನೀವು ಲಿಸ್ಟ್ ಔಟ್ ಮಾಡ್ತಾ ಬರ್ಬೋದು. ನೀವು ಯಾವ ವಿಷಯಗಳ ಬಗ್ಗೆ ಯಾರೇ ಕೇಳಿದ್ರು ನೀವು ಮಾತಾಡ್ತೀರಾ, ಸ್ವಲ್ಪ ರಿಸರ್ಚ್ ಮಾಡಿರ್ತೀರಾ. ಯಾವ ವಿಷಯದ ಬಗ್ಗೆ ಮಾತನಾಡಿದಾಗ ಸಮಯ ಹೋದದ್ದೇ ನನಗೆ ಗೊತ್ತಾಗಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ಯಾವ ಕೆಲಸ ನೀವು ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಈವನ್ ಅದನ್ನ ಯಾವ ಟೈಮಲ್ಲಿ ಮಾಡೋದಿಕ್ಕೂ ಕೂಡ ನೀವು ಖುಷಿ ಖುಷಿಯಿಂದ ಮಾಡ್ತೀರಾ. ಈವನ್ ಆ ಕೆಲ್ಸದಿಂದ ನಿಮ್ಗೆ ಪ್ರಾಫಿಟ್ ಬರ್ತಾ ಇಲ್ಲ ಅಂದ್ರೂ ಕೂಡ ಆ ಕೆಲ್ಸವನ್ನ ನೀವು ಎಂಜಾಯ್ ಮಾಡ್ತಾ ಇರ್ತೀರಾ. ಇದೆಲ್ಲವೂ ಕೂಡ ನಿಮ್ಗೆ ನಿಮ್ಮ ಒಂದು ಯೂನಿವರ್ಸ್ ಕೊಡ್ತಾ ಇರುವಂತ ಕ್ಲೂಗಳು. ಇದನ್ನ ಇಗ್ನೋರ್ ಮಾಡ್ಬೇಡಿ. ನಿಮ್ಮ ಒಂದು ಕ್ಯೂರಿಯಾಸಿಟಿ, ನೀವು ಖುಷಿ ಖುಷಿಯಿಂದ ಮಾಡುವಂತ ಕೆಲ್ಸ ನಿಮ್ಮ ಸೋಲ್ ಪರ್ಪಸ್ ಆಗಿದೆ. ಓಕೆ, ಸೊ ಆ ಒಂದು ಕೆಲ್ಸವನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಸೋಲ್ ಪರ್ಪಸ್ ಗೆ ನೀವು ಕನೆಕ್ಟ್ ಆಗಿ. ನೆಕ್ಸ್ಟ್, ಯುವರ್ ನ್ಯಾಚುರಲ್ ಟ್ಯಾಲೆಂಟ್. ಸಿ, ಇದು ಇನ್ನೊಂದು ಪವರ್ಫುಲ್ ಕ್ಲೂ. ನಿಮ್ಗೆ ಯಾವ್ದು ನ್ಯಾಚುರಲ್ ಆಗಿ ಬರ್ತಿರುತ್ತೆ. ಕೆಲವ್ರಿಗ ನೀವು ನೋಡಿರ್ಬೋದು, ಅವರಿಗೆ ಕಮ್ಯುನಿಕೇಶನ್ ನೀರ್ ಕುಡ್ದಷ್ಟು ಸುಲಭ. ಕೆಲವರಿಗೆ ಮಾತಾಡೋದಷ್ಟು ಈಸಿ ಆಗ್ತಿರೋಲ್ಲ. ನಾನ್ ಹೆಂಗ್ ಮಾತಾಡ್ಲಿ, ಏನ್ ಮಾತಾಡ್ಲಿ, ಇದೆಲ್ಲವೂ ಅವ್ರಿಗೆ ಫೀಲ್ ಆಗ್ತಿರುತ್ತೆ. ಬಟ್ ಕೆಲವರಿಗೆ ಎಷ್ಟು ಈಸಿಯಾಗಿ ಎಂತವ್ರನ್ನಾದ್ರೂ ಗೊತ್ತಿಲ್ಲದೆ ಇರೋರ್ನ ಫ್ರೆಂಡ್ ಮಾಡ್ಕೊಂಡು ಅವ್ರಿಗೆ ಮಾತಾಡ್ತಿರ್ತಾರೆ. ಅವರ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಕೆಲವರಿಗೆ ಟೀಚಿಂಗ್ ನ್ಯಾಚುರಲ್ ಆಗಿ ಬರ್ತಿರುತ್ತೆ. ಕೆಲವರಿಗೆ ಒಂದು ಆರ್ಗನೈಸ್ ಮಾಡುವಂತದ್ದು, ಎಲ್ಲವನ್ನ ಕ್ಲೀನ್ ಅಂಡ್ ನೀಟ್ ಆಗಿ ಇಡುವಂತದ್ದು. ಇನ್ನ ಕೆಲವರಿಗೆ ಲಿಸ್ನಿಂಗ್ ಸ್ಕಿಲ್ಸ್, ಅವರು ಏನ್ ಕೇಳಿಸ್ಕೊಳ್ತಾರೋ ಅದೆಲ್ಲವನ್ನ ಕಂಪ್ಲೀಟ್ಲಿ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಂಡ್ ಅದನ್ನ ಕಂಪ್ಲೀಟ್ಲಿ ಆಕ್ಟಿವ್ ಆಗಿ ಕೇಳಿಸ್ಕೊಂಡಿರ್ತಾರೆ. ಇನ್ನ ಕೆಲವರಿಗೆ ಕ್ರಿಯೇಟಿವ್, ನನ್ಗೆ ಕ್ರಿಯೇಟಿವಿಟಿ ಇದೆ, ನಾನ್ ಸ್ಟೋರೀಸ್ ಅನ್ನ ಕ್ರಿಯೇಟಿವ್ ಆಗಿ ತಗೊಳ್ತೀನಿ, ಅಥವಾ ಈವನ್ ಅವರು ಮನೆಯನ್ನು ಕೂಡ ಕ್ರಿಯೇಟಿವ್ ಆಗಿ ಮಾಡ್ತಾ ಹೋಗ್ತಿರ್ತಾರೆ. ಇನ್ನ ಕೆಲವರಿಗೆ ಹೀಲಿಂಗ್ ನ್ಯಾಚುರಲ್ ಆಗಿ ಬರ್ತಿರುತ್ತೆ. ಇನ್ನ ಕೆಲವರಿಗೆ ಆ ಲೀಡರ್ಶಿಪ್ ಕ್ವಾಲಿಟಿ ನ್ಯಾಚುರಲ್ ಆಗಿ ಬರ್ತಿರುತ್ತೆ. ಒಂದಷ್ಟು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವರು ಅಡ್ಮಿನ್ ಆಗಿ ಎಲ್ಲ ಒಂದು ಇದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನೀವೇನಾದ್ರೂ ಈ ರೀತಿಯಲ್ಲಿ ಮಾಡ್ತಾ ಇದೀರಾ ಅಂದ್ರೆ ಇದೆಲ್ಲವೂ ನಿಮ್ಗೆ ಯೂನಿವರ್ಸ್ ಕೊಡ್ತಾ ಇರುವಂತ ಕ್ಲೂ ಬೈ ಗಿಫ್ಟ್. ಸಿ, ದೇವ್ರು ನಮ್ನೆಲ್ಲ ಹುಟ್ಟಿಸ್ಬೇಕಾದ್ರೆ ಸುಮ್ನೆ ಸುಮ್ನೆ ಹೋಗಿ ಅಂತ ಕಳ್ಸಿಲ್ಲ. ಸಮ್ ಹಿಡನ್ ಟ್ಯಾಲೆಂಟ್ ಅನ್ನ ಅಥವಾ ಒಂದು ಬೈ ಬರ್ತ್ ನ್ಯಾಚುರಲ್ ಗಿಫ್ಟ್ ಅನ್ನ ನಮ್ಮ ಹತ್ರ ಕೊಟ್ಟಿರ್ತಾರೆ. ಓನ್ಲಿ ಥಿಂಗ್ ಇಸ್, ನಾವು ಆ ಗಿಫ್ಟ್ ಅನ್ನ ಯೂಸೇ ಮಾಡೋದಿಲ್ಲ, ಅಥವಾ ಆ ಗಿಫ್ಟ್ ಅನ್ನ ನಾವು ಲೈಟ್ ಆಗಿ ತಗೊಂಡಿರ್ತೀವಿ. ಹಾಗಾಗಿ ಬೇರೆಯವರಿಗೆ ಯಾವ್ದು ಕಷ್ಟ ಆಗ್ತಿದೆ ಅದನ್ನ ನೀವು ತುಂಬಾ ಸುಲಭವಾಗಿ ಮಾಡ್ತಾ ಇದೀರಲ್ಲ, ಅದು ನಿಮಗ್ ಸಿಕ್ಕಿರುವಂತ ನ್ಯಾಚುರಲ್ ಗಿಫ್ಟ್. ಓಕೆ, ಇದು ಎಲ್ಲರಿಗೂ ಸುಲಭ ಅಲ್ಲ. ನೀವು ಮಾತ್ರ ಸುಲಭವಾಗಿ ಅದನ್ನ ಮಾಡ್ತಿರ್ತೀರಾ. ಅದನ್ನ ನೀವು ನಿಮ್ಮ ಪರ್ಪಸ್ ಆಗಿ ಮಾಡ್ಕೊಳ್ಳೋದನ್ನ ಶುರು ಮಾಡಿ. ಬಿಕಾಸ್ ಅಲ್ಲೂ ಕೂಡ ನಿಮ್ಗೆ ಯೂನಿವರ್ಸ್ ಕ್ಲೂ ಕೊಡ್ತಾ ಇದೆ, ದಿಸ್ ಈಸ್ ಯುವರ್ ಪರ್ಪಸ್, ನಿನ್ನ ಜೀವನದ ಉದ್ದೇಶ ಇದಿದೆ ಅಂತ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ, ದಟ್ ಈಸ್ ಯುವರ್ ವ್ಯಾಲ್ಯೂಸ್ ಆರ್ ಯುವರ್ ಕಂಪಾಸ್. ನಿಮ್ಮ ಪರ್ಪಸ್ ಅನ್ನ ಕಂಡ್ಕೋಬೇಕು ಅನ್ನೋದಾದ್ರೆ ನಿಮ್ಮ ಜೀವನದ ವ್ಯಾಲ್ಯೂಸ್ ಬಹಳ ಮುಖ್ಯ ಆಗತ್ತೆ. ನನ್ನ ರಿಲೇಟೆಡ್ ಆಗಿ ನಾನು ಹೇಳೋದಾದ್ರೆ, ಪ್ರತಿಯೊಂದು ವೆಬಿನಾರ್ ಅಲ್ಲಿ, ಸೆಷನ್ಸ್ ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ನನ್ನ ಜೀವನದ ಮುಖ್ಯ 3 ವ್ಯಾಲ್ಯೂಸ್ ಅಂತ ಅಂದ್ರೆ ಅದರಲ್ಲಿ ಮೊದಲನೇದು ಸ್ವತಂತ್ರ, ಎರಡನೇದು ಗೌರವ, ಮೂರನೇದು ದಟ್ ಈಸ್ ಲವ್, ಅನ್ಕಂಡೀಷನಲ್ ಲವ್. ಈ 3 ನನ್ನ ಜೀವನದ ಮುಖ್ಯ 3 ವ್ಯಾಲ್ಯೂಸ್. ನೋ ಮ್ಯಾಟರ್ ವಾಟ್, ಈ 3 ವ್ಯಾಲ್ಯೂಸ್ ಅಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತ. ಅದೇ ರೀತಿಯಲ್ಲಿ ನಿಮ್ಮ ಜೀವನಕ್ಕೂ ಕೂಡ ನೀವು ನನ್ನ ಜೀವನಕ್ಕೆ ಯಾವ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಂಡ್ ಅದರ ಬೇಸ್ ಮೇಲೆ ನಿಮ್ಮ ಪರ್ಪಸ್ ಅನ್ನ ನೀವು ಹುಡುಕೋಬೇಕಾಗಿದೆ. ಯಾಕೆ ನಾನು ನನ್ನ ಒಂದು ಮಿಷನ್ ಅಲ್ಲಿ ಲೇಡೀಸ್ ಸ್ವತಂತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇರ್ತೀನಿ, ಯಾಕೆ ಅವರ ಪರ್ಪಸ್ ಗೆ ರಿಲೇಟೆಡ್ ಆಗಿ ಜಾಸ್ತಿ ಮಾತಾಡ್ತಾ ಇರ್ತೀನಿ, ಯಾಕೆ ಫ್ಯಾಮಿಲಿಯಲ್ಲಿ ಅವ್ರಿಗಾಗ್ತಾ ಇರುವಂತ ಡಿಸ್ರೆಸ್ಪೆಕ್ಟ್, ಅವ್ರಿಗೆ ಸಿಗದೆ ಇರುವಂತ ಸ್ವತಂತ್ರದ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀನಿ ಅಂದ್ರೆ ದಿಸ್ ಇಸ್ ದ ರೀಸನ್. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನ ಮೌಲ್ಯಗಳು ನನ್ನ ಒಂದು ಜೀವನದ ಉದ್ದೇಶಕ್ಕೆ ದಾರಿಯನ್ನ ತೋರಿಸ್ತಾ ಇದೆ.
ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಅತ್ಯಂತ ಮುಖ್ಯವಾದ ವ್ಯಾಲ್ಯೂಸ್ ಯಾವುದು? ಅದು ಸ್ವತಂತ್ರನ, ಪ್ರೀತಿನ, ಗೌರವನ, ಸತ್ಯನ, ಅಥವಾ ಏಳಿಗೆನ, ಫ್ಯಾಮಿಲಿನ, ಅಥವಾ ಅಡ್ವೆಂಚರಸ್, ಸ್ಪಿರಿಚುಯಾಲಿಟಿಯ, ಕ್ರಿಯೇಟಿವಿಟಿಯ, ಸರ್ವಿಸ್ ಮೈಂಡ್ ಸೆಟ್, ಅಥವಾ ಶಾಂತಿನ? ಏನು ನಿಮ್ಮ ಜೀವನಕ್ಕೆ ನೀವು ಕೊಟ್ಕೊಳ್ತಾ ಇರುವಂತ ವ್ಯಾಲ್ಯೂ? ನಿಮ್ಮ ವ್ಯಾಲ್ಯೂಸ್ಗೆ ವಿರುದ್ಧವಾಗಿ ಬದುಕಿದಾಗ ನಿಮ್ಗೆ ಸಕ್ಸಸ್ ಇದ್ರೂ ಕೂಡ ಒಳಗಿನಿಂದ ನಿಮ್ಗೆ ತೃಪ್ತಿ ಅನ್ನೋದು ಸಿಗ್ತಾ ಇರೋದಿಲ್ಲ. ಯಾಕಂದ್ರೆ ನೀವು ಹೊರಗಡೆ ನಿಮ್ಗೆಲ್ಲವೂ ಇರ್ಬೋದು, ಬಟ್ ಒಳಗಿನಿಂದ ನಿಮ್ಮಲ್ಲಿ ಒಂದು ಸತ್ಯ ಇದೆ, ಆ ಸತ್ಯ ಈಚೆ ಬರ್ತಾ ಇಲ್ಲ ಅಂತ ಸದಾ ಒಂದು ಅತೃಪ್ತಿ ನಿಮ್ಗೆ ಕಾಡ್ತಾ ಇರತ್ತೆ. ಮತ್ತೊಂದು ಕ್ಲೂ ಅನ್ನ ನಾವು ನೋಡೋದಾದ್ರೆ ದಟ್ ಈಸ್, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ನೀವು ಯಾರನ್ನಾದ್ರೂ ನೋಡಿ ಅವಳ ಜೀವನದ ತರ ನಾನು ಕೂಡ ಇರ್ಬೇಕು ಅಂತ ಅನ್ನಿಸ್ತಾ ಇದ್ಯಾ? ತಕ್ಷಣ ನಿಮ್ಗೆ ನೀವು ಅನ್ಕೊಳ್ತೀರಾ, ನನಗ್ ಜಲಸ್ ಆಗ್ತಾ ಇದೆ, ಅವಳ ಲೈಫ್ ನ ನೋಡ್ ನನಗ್ ಜಲಸ್ ಆಗ್ತಾ ಇದೆ, ಹೊಟ್ಟೆ ಕಿಚ್ಚಾಗ್ತಾ ಇದೆ. ಆದ್ರೆ ಕೆಳಗೆ ಒಂದು ಆಸೆ, ಅನ್ಮೆಟ್ ಡಿಸೈರ್ ನಿಮ್ಮಲ್ಲಿ ಇರತ್ತೆ. ದಟ್ ಈಸ್, ಉದಾಹರಣೆಗೆ ಹೇಳೋದಾದ್ರೆ, ಯಾರನ್ನಾದ್ರೂ ನೋಡಿದಾಗ ಅವಳು ತುಂಬಾ ಫ್ರೀ ಆಗಿ ಮಾತಾಡ್ತಾ ಇದ್ದಾಳೆ, ಅವಳ ತರ ನಾನು ಬದುಕ್ಬೇಕು ಅಂತ ನನ್ಗೆ ಆಸೆ ಆಗ್ತಾ ಇದೆ. ಅವಳು ಎಷ್ಟು ಆರಾಮಾಗಿ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಳೆ, ನನ್ಗೂ ಅವಳ ತರ ಬದುಕ್ಬೇಕು. ಅವಳ ಒಂದು ದುಡ್ಡನ್ನ ಅವಳು ಸಂಪಾದನೆ ಮಾಡ್ಕೊಂಡು ಅವಳ ಸ್ವತಂತ್ರದಲ್ಲಿ ಅವಳು ಬದುಕ್ತಾ ಇದ್ದಾಳೆ, ನಾನು ಹಾಗೆ ಬದುಕ್ಬೇಕು. ಇದೆಲ್ಲವೂ ಕೂಡ ನೀವೇನ್ ಅನ್ಕೊಳ್ತಾ ಇದ್ದೀರಾ, ನಾನ್ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಬೇರೆಯವರ ಒಂದು ಲೈಫ್ ಅನ್ನ ನೋಡಿ ನಾನು ಹೊಟ್ಟೆ ಕಿಚ್ಚ್ ಪಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ರೆ, ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರೇನು, ಎಲ್ಲೋ ಒಂದು ಕಡೆ ನಿಮ್ಮ ಸೋಲ್ ನಿಮ್ಗೆ ಆ ಮೂಲಕ ಕ್ಲೂ ಅನ್ನ ಕೊಡ್ತಾ ಇದೆ. ದಟ್ ಈಸ್, ನಾನು ಕೂಡ ಕೆಲ್ಸವನ್ನ ಮಾಡ್ಬೇಕಾಗಿದೆ. ದಿಸ್ ಈಸ್ ಒನ್ ಆಫ್ ದ ಕ್ಲೂ. ಸೊ ಯಾರನ್ನೋ ನೋಡಿ ನಿಮ್ಗೆ ಜಲಸಿ ಬರ್ತಾ ಇದೆ ಅಂತ ಅಂದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿ, ಮತ್ತೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಅವಳಲ್ಲಿ ನನಗೆ ನಿಜವಾಗ್ಲೂ ಏನ್ ಇಷ್ಟ ಆಯ್ತು, ಅವಳ ಒಂದು ಲೈಫ್ ಅನ್ನ ನೋಡಿ ನಿಜವಾಗಿಯೂ ನನ್ಗೆ ಏನ್ ಇಷ್ಟ ಆಯ್ತು, ಅದು ನಿಮ್ಮೊಳಗೆ ಸಪ್ರೆಸ್ ಆಗಿರುವಂತ ಡಿಸೈರ್ ಅನ್ನ, ದಟ್ ಈಸ್ ನಿಮ್ಮ ಸೋಲ್ ಪರ್ಪಸ್ ಅನ್ನ ಅದು ತೋರಿಸ್ತಿರತ್ತೆ. ಅಂಡ್ ತುಂಬಾ ಸಲ ನಿಮ್ಮ ಭಯ ನಿಮ್ಮ ಜೀವನದ ಉದ್ದೇಶವನ್ನ ಹೈಡ್ ಮಾಡ್ತಿರತ್ತೆ. ಎಸ್, ಬಹಳ ಜನರಿಗೆ ಪರ್ಪಸ್ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಈಸಿಯಾಗಿ. ಗೊತ್ತಿಲ್ಲ ಅನ್ನೋಂಥದ್ದು ಏನೂ ಇಲ್ಲ ಇಲ್ಲಿ. ಸಿಂಪಲ್ ಆಗಿ ಇದನ್ನ ನಾನು ಒಂದೇ ಲೈನ್ ಅಲ್ಲಿ ಕನ್ಕ್ಲೂಡ್ ಮಾಡೋದಾದ್ರೆ, ನಿಮ್ಮ ಲೈಫ್ ಅಲ್ಲಿ ನೀವ್ ಏನ್ ಮಾಡೋದಿಕ್ ಇಷ್ಟ ಪಡ್ತಾ ಇದೀರೋ ಅದೇ ನಿಮ್ ಪರ್ಪಸ್. ಸಿಂಪಲ್ ಥಿಂಗ್. ಆದ್ರೆ ನಿಮ್ಮ ಲೈಫ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಇಲ್ಲಿ ನೀವು ಸ್ವಲ್ಪ ಫೇಕ್ ಮಾಡ್ತೀರಾ ಬಿಕಾಸ್ ಆಫ್ ಭಯ. ನನ್ ಲೈಫ್ ಅಲ್ಲಿ ನಾನು ಏನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ನನಗ್ ಭಯ ಆಗ್ತಾ ಇದೆ, ಅದು ಮಾಡಕ್ ಹೋಗಿ ಫೇಲ್ ಆಗೋದ್ರೆ. ಈಗ ಅಟ್ಲೀಸ್ಟ್ ಯಾವ್ದೋ ಒಂದ್ ಕೆಲ್ಸ ಇದೆ, ಆ ಕೆಲ್ಸದಿಂದ ಸ್ವಲ್ಪ ದುಡ್ಡು ಬರ್ತಾ ಇದೆ, ಆದ್ರೆ ನಾನು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಅದನ್ನ ಮಾಡಕ್ ಹೋಗಿ ಫೇಲ್ ಆಗೋದ್ರೆ. ಈ ಭಯ ನಿಮ್ಮ ಉದ್ದೇಶವನ್ನ ಹೈಡ್ ಮಾಡ್ತಿರತ್ತೆ. ಸೊ ಹಾಗಾಗಿ ನಿಮ್ಮ ಪರ್ಪಸ್ಸಿಗೂ ಕನೆಕ್ಟ್ ಆಗೋದಿಕ್ಕೂ ಮುಂಚೆ ನೀವು ವರ್ಕ್ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಭಯಗಳ ಮೇಲೆ. ಬಿಕಾಸ್ ಭಯ ಅಗೈನ್ ಅಂಡ್ ಅಗೈನ್ ನಿಮ್ಮನ್ನ ಪರ್ಪಸ್ ಇಂದ ದೂರಕ್ಕೆ ತಗೊಂಡೋಗುತ್ತೆ ಅಂಡ್ ನಿಮ್ಮನ್ನ ರಾಂಗ್ ರೂಟ್ಗೆ ತಗೊಂಡೋಗುತ್ತೆ. ಅಂಡ್ ಇದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದಟ್ ಈಸ್, ನೀವು ಭಯದಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಮತ್ತೊಂದಷ್ಟು ಭಯವನ್ನ ಉಂಟಾಗ್ತೀರಾ, ಭಯವನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಹೊರತು ನಿಮ್ಮ ಆಸೆಗಳನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಇನ್ ಕೇಸ್ ನಿಮ್ಗೂ ಕೂಡ ನಿಮ್ಮ ಪರ್ಪಸ್ ಅನ್ನ ಕಂಡ್ಕೊಳ್ಳೋದಿಕ್ಕೆ ಭಯ ಅಡ್ಡ ಬರ್ತಾ ಇದೆ, ಅಥವಾ ನನ್ನ ಪರ್ಪಸ್ ಏನು ಅಂತ ನನಗ್ ಗೊತ್ತಿದೆ, ಆದ್ರೆ ಭಯದ ಕಾರಣದಿಂದ ಆ ಪರ್ಪಸ್ ನ ಕಡೆಗೆ ನಾನು ಆಕ್ಷನ್ ಅನ್ನ ತಗೊಳಕ್ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ, ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅಬಲ ಟು ಆದಿಶಕ್ತಿ ವೆಬಿನಾರಿಗೆ. ಈ ಒಂದು 90 ಮಿನಿಟ್ಸ್ ವೆಬಿನಾರ್ ಅಲ್ಲಿ ನೀವ್ ಅರ್ಥ ಮಾಡ್ಕೊಳ್ತೀರಾ ಎಕ್ಸಾಕ್ಟ್ ಆಗಿ ಭಯ ಅಂದ್ರೆ ಏನು, ಈ ಭಯಕ್ಕೆ ಮತ್ತೆ ಈ ಸೋಲ್ ಪರ್ಪಸ್ಗೆ ಇರುವಂತ ಕನೆಕ್ಷನ್ ಏನು, ಅಂಡ್ ಇದನ್ನ ಬ್ರೇಕ್ ಮಾಡಿ ನನ್ನ ಪರ್ಪಸ್ ಜೊತೆಗೆ ಯಾವ ರೀತಿಯಲ್ಲಿ ನಾನು ಕನೆಕ್ಟ್ ಮಾಡ್ಬೇಕು ಅಂತ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ನೀವು ರಿಜಿಸ್ಟರ್ ಮಾಡಬಹುದು. ಇಲ್ಲಿ ನಾವು ಈಗ ಸ್ವಲ್ಪ ಸ್ಪಿರಿಚುಯಲ್ ಸೈಡ್ ಗೆ ಬರೋಣ. ಡಿವೈನ್ ಕನೆಕ್ಷನ್ ಅಂದ್ರೆ ಯಾವುದೋ ಮ್ಯಾಜಿಕಲ್ ಸೈನ್ ಗಾಗಿ ಕಾಯುವಂತದ್ದಲ್ಲ, ನಿಮ್ಮೊಳಗಿನ ಸೈಲೆನ್ಸ್ ಗೆ ಕನೆಕ್ಟ್ ಆಗುವಂತದ್ದು, ನಿಮ್ಮೊಳಗೆ ಇರುವಂತ ಇಂಟ್ಯೂಷನ್ ಅನ್ನ ಕೇಳುವಂತದ್ದು, ನಿಮ್ಮ ವ್ಯಾಲ್ಯೂಸ್ ಅನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತದ್ದು, ಅಂಡ್ ನಿಮ್ಮ ಜೀವನದಲ್ಲಿ ಒಂದು ಅರ್ಥಪೂರ್ಣ ಬದುಕನ್ನ ನೀವು ಸಾಗಿಸುವಂತದ್ದು. ಒನ್ಸ್ ನಿಮ್ಮ ಡಿವೈನ್ ಕನೆಕ್ಷನ್ ಗೆ ನೀವು ಕನೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ಇದೆಲ್ಲವೂ ಅಲೈನ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಇದರ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಮಾಡಬಹುದಾದಂತದ್ದು ನಿಮ್ಮ ಒಂದು ಮೆಡಿಟೇಷನ್ ಅನ್ನ ನೀವು ಮಾಡುವಂತದ್ದು, ಅಥವಾ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ನಿಮ್ಮ ಜೊತೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡುವಂತದ್ದು. ಬಿಕಾಸ್ ಯಾವಾಗ ನಿಮ್ಮ ಜೊತೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಕ್ಕೆ ಶುರು ಮಾಡ್ತೀರಾ, ಆಗ ಆಟೋಮೆಟಿಕ್ ಆಗಿ ನಿಮ್ಮ ಜೊತೆಗೆ ನಿಮ್ಮ ಡಿವೈನ್ ಕನೆಕ್ಷನ್ ಶುರು ಆಗತ್ತೆ. ಅಂಡ್ ಇಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು, ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನು ಅಂತ ನೋಡೋದಾದ್ರೆ ದಟ್ ಈಸ್ ಇಂಟ್ಯೂಷನ್ ಅಂಡ್ ಭಯ. ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ, ಅವರಲ್ಲಿ ವರ್ಕ್ ಆಗ್ತಾ ಇರುವಂತ ಸಿಕ್ಸ್ತ್ ಸೆನ್ಸ್ ಅನ್ನ ಭಯ ಅಂತ ಕನ್ಫ್ಯೂಷನ್ ಆಗಿ ತಗೊಳ್ತಾರೆ, ಅಥವಾ ಅವರಲ್ಲಿ ಇರುವಂತ ಒಂದಷ್ಟು ಭಯಗಳನ್ನ ಇದು ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಕೂಡ ನೀವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಅಂಡ್ ಇಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ಲೇಬೇಕಾಗಿದೆ, ದಟ್ ಈಸ್ ನಿಮ್ಮ ಸಿಕ್ಸ್ತ್ ಸೆನ್ಸ್ ವರ್ಸಸ್ ಭಯ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕನ್ಫ್ಯೂಷನ್, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಬಹಳ ಜನ ನನ್ನ ಸಿಕ್ಸ್ತ್ ಸೆನ್ಸ್ ಹಿಂಗ್ ಹೇಳ್ತಾ ಇದೆ ಅಂತ ಅನ್ಕೊಳ್ತಾರೆ, ಆದ್ರೆ ಅದು ನಿಜವಾಗ್ಲೂ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಾ, ನಿಮ್ಮ ಇಂಟ್ಯೂಷನ್ ಏನಾ, ಅಥವಾ ಭಯ ಈ ರೀತಿಯಲ್ಲಿ ನಿಮ್ಗೆ ಮಾತಾಡಿಸ್ತಾ ಇದೆಯಾ? ಭಯ ಸಾಮಾನ್ಯವಾಗಿ ಇದು ತಪ್ಪಾಗಬಹುದು, ಇದನ್ನ ಇಲ್ಲಿಗೆ ಡ್ರಾಪ್ ಮಾಡು, ಎಲ್ಲರೂ ನಿನ್ನನ್ನ ರಿಜೆಕ್ಟ್ ಮಾಡ್ತಾರೆ, ನೀನ್ ಫೇಲ್ ಆದ್ರೆ ಎಲ್ಲರೂ ನಿನ್ನನ್ನ ಅವಮಾನಿಸ್ತಾರೆ, ಈ ರೀತಿಯಲ್ಲಿ ಥ್ರೆಟ್ ಮಾಡ್ತಿರತ್ತೆ, ಅಥವಾ ಭಯ ನಿಮ್ಮನ್ನ ಸೇಫ್ ಆಗಿ ಕಂಫರ್ಟ್ ಝೋನ್ ಅಲ್ಲಿ ಇಡೋದಿಕ್ ಟ್ರೈ ಮಾಡ್ತಿರತ್ತೆ. ಆದ್ರೆ ಇಂಟ್ಯೂಷನ್ ಬಹಳ ಬಾರಿ ಒಂದು ಕ್ವೈಟ್ ನೋಯಿಂಗ್ ರೀತಿಯಲ್ಲಿ ನಿಮ್ಗೆ ಅನ್ನಿಸ್ತಿರುತ್ತೆ, ಇದು ನನ್ ದಾರಿ. ನಿಮ್ ಸುತ್ತ ಇರೋರೆಲ್ಲ ಹೇಳ್ತಾ ಇರ್ತಾರೆ ನೋ ನೋ ಹಿಂಗ್ ಮಾಡ್ಬೇಡ ಅಂತ, ಬಟ್ ಸ್ಟಿಲ್ ನಿಮ್ಗೆ ಕನ್ವಿಕ್ಷನ್ ಇರುತ್ತೆ, ಇಲ್ಲ ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ, ಇದನ್ನ ಇನ್ನೂ ಪ್ರಯತ್ನಿಸು, ಸ್ವಲ್ಪ ಕಾಯಿ, ಸಕ್ಸಸ್ ನಿನಗ್ ಸಿಕ್ಕೇ ಸಿಗತ್ತೆ, ಇಲ್ಲಿ ನೀನ್ ಬೌಂಡ್ರೀಸ್ ಹಾಕೊಬೇಕು, ಇಷ್ಟು ಮುಂದೆ ಬರ್ದು ಈಗ ನೀನು ಬ್ರೇಕ್ ಮಾಡೋದಲ್ಲ, ಮುಂದುವರಿ. ಈ ರೀತಿಯಲ್ಲಿ ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಿರತ್ತೆ. ದಟ್ ಈಸ್ ಸಿಂಪಲ್ ಡಿಫ್ರೆನ್ಸ್. ಭಯ ನಿಮ್ಮನ್ನ ಕಂಫರ್ಟ್ ಝೋನ್ ಅಲ್ಲೇ ಇಡೋದಿಕ್ ಟ್ರೈ ಮಾಡ್ತಿರತ್ತೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ರಿಸ್ಕ್ ತಗೋ, ನೀನ್ ಗ್ರೋ ಆಗು ಅಂತ ನಿಮ್ಮನ್ನ ಪುಷ್ ಮಾಡ್ತಿರತ್ತೆ. ಸೊ ಹಾಗಾಗಿ ಈ ಭಯ ಮತ್ತೆ ಸಿಕ್ಸ್ತ್ ಸೆನ್ಸ್ ಮಧ್ಯ ಕನ್ಫ್ಯೂಷನ್ ಆಗ್ಬೇಕು ಹೋಗ್ಬೇಡಿ. ಅಂಡ್ ಒನ್ ಥಿಂಗ್, ನಿಮ್ಮ ಈ ನಾಯ್ಸ್ ಅನ್ನ, ಈ ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡಿದಾಗ ಸೈಲೆನ್ಸ್ ಜಾಸ್ತಿ ಆಗತ್ತೆ. ಸೈಲೆನ್ಸ್ ಜಾಸ್ತಿ ಆದಾಗ ನಿಮ್ಮ ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ಆಕ್ಟಿವ್ ಆಗಿ ನಿಮ್ಗೆ ಸಿಗ್ನಲ್ ಕೊಡೋದಿಕ್ಕೆ ಶುರು ಮಾಡುತ್ತೆ. ಅಂಡ್ ಆಸ್ ಐ ಪ್ರಾಮಿಸ್ಡ್, ನಿಮ್ಮ ಸೋಲ್ ಪರ್ಪಸ್ ಅನ್ನ ಕಂಡುಕೊಳ್ಳುವಂತ ಒಂದು ಎಕ್ಸರ್ಸೈಸ್ ಅನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದರ ರಿಲೇಟೆಡ್ ಆಗಿ ಐ ಆಮ್ ಗಿವಿಂಗ್ ಯು 7 ಕ್ವಶನ್ಸ್ ಹಿಯರ್. ಮೊದಲನೇ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಾಗಿರೋದು, ಯಾವ ಕೆಲಸ ಮಾಡಿದಾಗ ನನ್ಗೆ ಲೈಫ್ ಫುಲ್ ಅಂತ ಅನ್ಸುತ್ತೆ, ದಟ್ ಈಸ್ ತೃಪ್ತಿ ಸಿಗುತ್ತೆ, ಓಕೆ ನನ್ನ ಜೀವನವನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಸ್ಟಾರ್ಟ್ ಆಗತ್ತೆ. ಆನ್ಸರ್ ಮಾಡಿ, ಯಾವೆಲ್ಲ ಒಂದು ಕೆಲಸಗಳು ಲಿಸ್ಟ್ ಔಟ್ ಮಾಡಿ. ಯಾವ ಸಮಸ್ಯೆಯನ್ನ ಸಾಲ್ವ್ ಮಾಡೋದಿಕ್ಕೆ ನೀವು ನ್ಯಾಚುರಲ್ ಆಗಿ ಅಟ್ರಾಕ್ಟ್ ಆಗ್ತೀರಾ? ಯಾರಿಗೋ ಸಮಸ್ಯೆ ಇದೆ ಅಂತ ಅಂದಾಗ ಕೆಲವರನ್ನ ನೀವು ನೋಡಿರ್ಬೋದು, ಯಾರಿಗೆ ದುಡ್ಡಿನ ಸಮಸ್ಯೆ ಅಂದ್ರೂ ಕೂಡ ಅವರಲ್ಲಿ ಇರ್ತಾರೆ. ಕೆಲವರನ್ನ ನೀವು ನೋಡಿರ್ಬೋದು, ಯಾರದೇ ಇಬ್ರು ಮಧ್ಯೆ ಜಗಳ ಆಗ್ತಾ ಇದೆ ಅಂದ್ರೆ ಅವರಲ್ಲಿ ಮೀಡಿಯೇಟರ್ ಆಗಿ ಆ ಜಗಳ ಬಿಡಿಸೋದಿಕ್ಕೆ ಹೋಗಿರ್ತಾರೆ. ಆ ರೀತಿಯಲ್ಲಿ ನೀವು ಯಾವ ಸಮಸ್ಯೆಯನ್ನ ಸಾಲ್ವ್ ಮಾಡೋದಿಕ್ಕೆ ನ್ಯಾಚುರಲ್ ಆಗಿ ಅಟ್ರಾಕ್ಟ್ ಆಗ್ತಿರ್ತೀರಾ? ಜನರು ಯಾವ ವಿಷಯಕ್ಕೆ ನನ್ನ ಸಹಾಯವನ್ನ ಕೇಳ್ತಾ ಇದ್ದಾರೆ? ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ನಿಮ್ ಸುತ್ತ ಇರೋರು ಯಾವ ವಿಷಯದ ರಿಲೇಟೆಡ್ ಆಗಿ ಅಗೇನ್ ಅಂಡ್ ಅಗೇನ್ ನಿಮ್ಮನ್ನ ಹೆಲ್ಪ್ ಕೇಳ್ತಾ ಇದ್ದಾರೆ? ನನ್ನ ಜೀವನದ ಯಾವ ಅನುಭವ ನನ್ನನ್ನ ಆಳವಾಗಿ ಬದಲಾಯಿಸ್ತು? ಯಾವ ಎಕ್ಸ್ಪೀರಿಯನ್ಸ್ ಕಾರಣದಿಂದ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಶುರು ಆಯ್ತು? ಅಂಡ್ ನಾನು ಯಾರಿಗೆ ಸಹಾಯ ಮಾಡ್ಬೇಕು ಅಂತ ನ್ಯಾಚುರಲ್ ಆಗಿ ಇನ್ಕ್ಲಿನೇಷನ್ ಅನ್ನ, ದಟ್ ಈಸ್ ನ್ಯಾಚುರಲ್ ಆಗಿ ನಾನು ಆ ಕಡೆಗೆ ವಾಲ್ತಿರ್ತೀನಿ. ನೆಕ್ಸ್ಟ್ 7ನೆಯ ಒಂದು ಕ್ವಶನ್, ನನ್ನ ಜೀವನ ಕೊನೆಯ ಹಂತಕ್ಕೆ ಬಂದಾಗ, ಕೊನೆಯ ಗಳಿಗೆಯಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಈ ಜೀವನಕ್ಕೆ ಅಂತ ನನ್ ಸುತ್ತ ಇರೋರು ಅಥವಾ ನಾನು ನನ್ನನ್ನ ನಾನು ನೆನಪಿಸ್ಕೊಳ್ಬೇಕು. ಈ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಿ. ನಿಮ್ಮ ಪರ್ಪಸ್ ಅನ್ನೋದು ಒಂದೇ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಸಿಗದೆ ಇರ್ಬೋದು, ಪರವಾಗಿಲ್ಲ, ಮಾಡ್ತಾ ಮಾಡ್ತಾ ನಿಮ್ಗೆ ಕ್ಲಾರಿಟಿ ಬರೋಕ್ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲಾ 7 ಕ್ವಶನ್ಸ್ ನಿಮ್ಮ ಜೀವನಕ್ಕೆ ಒಂದು ಕ್ಲಾರಿಟಿಯನ್ನ ತಗೊಂಡು ಮುಂದೆ ಸಾಗೋದಿಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ ಡೀಟೈಲ್ ನಾನು ಇದನ್ನ ಪ್ರಾಪರ್ ವೇ ಅಲ್ಲಿ ಕಲ್ತು ನನ್ನ ಪರ್ಪಸ್ ಗೆ ನಾನು ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂದ್ರೆ, ಆಸ್ ಯೂಶುವಲ್ ಅಬಲ ಟು ಆದಿಶಕ್ತಿ ಒಂದು ವೆಬಿನಾರ್ ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ನಿಮ್ಗೆ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಅನ್ನ ತೋರಿಸ್ತೀನಿ, ಯಾವ ರೀತಿಯಲ್ಲಿ ನೀವು ಆದಿಶಕ್ತಿಯ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ಬೇಕು ಅಂತ. ಬಿಕಾಸ್ ಆದಿಶಕ್ತಿಯ ಒಂದು ಎನರ್ಜಿ
ಕೇಳುತ್ತೆ. ಇದು ನನ್ನ ಉದ್ದೇಶ, ಇದನ್ ಮಾಡೋದಿಕ್ಕೆ ನಾನ್ ಬಂದಿದ್ದೀನಿ, ನೋ ಮ್ಯಾಟರ್ ವಾಟ್ ನಾನು ಇದನ್ ಮಾಡೇ ಮಾಡ್ತೀನಿ ಅಂತ. ಅದೇ ಅಬಲ ಆಗಿ ಇರ್ಬೇಕಾದ್ರೆ ನೀವು ಕೇಳ್ತಿರ್ತೀರಾ, ಈ ಒಂದು ಕೆಲ್ಸಕ್ಕೆ ನನ್ ಮನೆಯವರು ಸಪೋರ್ಟ್ ಮಾಡ್ತಾರ, ಈ ಒಂದು ಕೆಲ್ಸದಲ್ಲಿ ನಾನ್ ಫೇಲ್ ಆಗ್ಬಿಟ್ರೆ ಜಡ್ಜ್ ಮಾಡ್ತಾರ, ಈ ಒಂದು ಎನರ್ಜಿನಲ್ಲಿ ಇರ್ತೀರಾ. ಸೊ ನಿಮ್ಮ ಒಂದು ಪರ್ಪಸ್ ಈ ಒಂದು ಎನರ್ಜಿಯಲ್ಲಿ ಕ್ರಿಯೇಟ್ ಆಗಲ್ಲ, ಆದಿಶಕ್ತಿಯ ಎನರ್ಜಿಯಲ್ಲಿ ಕ್ರಿಯೇಟ್ ಆಗತ್ತೆ. ಅಂಡ್ ನಾನ್ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೆಬಿನಾರ್ ಅಲ್ಲಿ. ಅಂಡ್ ಈ ಒಂದು ವಿಡಿಯೋನ ಕಂಪ್ಲೀಟ್ಲಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಬೈ.